ಮನೆಗೆ ನೆಂಟರು ಬಂದಾಗ ಮಾಮೂಲಿಯಾಗಿ ಜಾಮೂನು ಒಬ್ಬಟ್ಟು ಅಂತ ಮಾಡದೆ ಈ ರೀತಿಯಾಗಿ ಒಮ್ಮೆ ಸ್ವೀಟ್ ಅನ್ನ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ವೀಟ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ರವೆ ಅಥವಾ ಅಕ್ಕಿ ಏನನ್ನು ಬಳಸ್ತೇನೆ ಅವಲಕ್ಕಿಯಿಂದ ಒಂದೊಳ್ಳೆ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಮನೆಗೆ ನೆಂಟರು ಬಂದಾಗ ಸ್ಪೆಷಲ್ ಆಗಿ ಏನಾದ್ರೂ ಸ್ವೀಟ್ ಮಾಡ್ಬೇಕು ಅಂದಾಗ ಈ ರೀತಿ ಟ್ರೈ ಮಾಡ್ಬೋದು. ಯಾವುದೇ ಸ್ಪೆಷಲ್ ದಿನಗಳಿಗಾಗಿ ಅಲ್ದೇನೆ ಪೂಜೆಗೆ ಪ್ರಸಾದಕ್ಕಾಗಿ ಬೇಕಾದ್ರೂ ಈ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಬನ್ನಿ ಈ ಸ್ಪೆಷಲ್ ಆಗಿರುವಂತಹ ಅವಲಕ್ಕಿಯಿಂದ ಮಾಡಿರುವಂತಹ ಈ ಸ್ವೀಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ. ಈ ಬಾಣಲೆಗೆ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೇನೆ. ತುಪ್ಪ ಕರಗಿದ್ದೇನೆ. ಇದಕ್ಕೆ ಒಂದು 6 ರಿಂದ 7 ಆಗುವಷ್ಟು ಗೋಡಂಬಿ ಹಾಗೆಯೇ ಒಂದು 6 ರಿಂದ 7 ಆಗುವಷ್ಟು ಬಾದಾಮಿನ ಈ ರೀತಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನ ತುಪ್ಪದಲ್ಲಿ ಲೈಟ್ ಆಗಿ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಈ ಸ್ವೀಟ್ಗಾಗಿ ದ್ರಾಕ್ಷಿನ ಬಳಸ್ತಿಲ್ಲ, ಒಣ ದ್ರಾಕ್ಷಿನ. ಬೇಕು ಅಂದಲ್ಲಿ ಹಾಕೊಳ್ಬಹುದು, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಈ ಬಾದಾಮಿ ಗೋಡಂಬಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದ್ದೇನೆ. ಈಗ ಇವನ್ನ ಒಂದು ಬಟ್ಲಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಇದೇ ಬಾಣಲೆಗೆ ತುಪ್ಪ ಇರೋದ್ರಿಂದ ಅದಕ್ಕೇನೆ 1 ಕಪ್ ಮೆಜರ್ಮೆಂಟ್ ಅಲ್ಲಿ ನಾನಿಲ್ಲಿ ಅವಲಕ್ಕಿನ ಗಟ್ಟಿ ಅವಲಕ್ಕಿನ ಸೇರಿಸ್ತಾ ಇದ್ದೇನೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿಟ್ಟು ಈ ಅವಲಕ್ಕಿನ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ವೀಟ್ ಅನ್ನ ಮಾಡ್ಲಿಕ್ಕೆ ಯಾವ್ದಾದ್ರೂ 1 ಕಪ್ ಮೆಜರ್ಮೆಂಟ್ ಅಲ್ಲಿ ಎಲ್ಲಾ ಪದಾರ್ಥಗಳನ್ನ ನಾವು ಬಳಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ತುಪ್ಪದಲ್ಲೇನೆ ಈ ಅವಲಕ್ಕಿನ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಅವಲಕ್ಕಿನ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ. ಈ ಅವಲಕ್ಕಿನ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ತುಪ್ಪದಲ್ಲಿ ಹುರಿದಿರುವಂತಹ ಈ ಅವಲಕ್ಕಿ ಫುಲ್ ತಣ್ಣಗಾದ ನಂತರ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ನಾವು ಪೌಡರ್ ಟೈಪ್ ಇದನ್ನ ರುಬ್ಕೊಳ್ದೇನೆ ಸ್ವಲ್ಪ ಈ ರೀತಿ ರವೆ ರವೆ ತರ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ. ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನಂತರ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಯಾವ ಕಪ್ಪಲ್ಲಿ ನಾವು ಅವಲಕ್ಕಿನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೇನೆ. ಅನಂತರ 1 ಕಪ್ ಅವಲಕ್ಕಿಗೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಮಾತ್ರ ಸಕ್ಕರೆನ ಬಳಸ್ತಾ ಇದ್ದೇನೆ. ಸ್ವೀಟ್ ಹೆಚ್ಚಾಗಿ ಇಷ್ಟಪಡುವಂತವ್ರು 1 ಕಪ್ ಆಗುವಷ್ಟು ಬೇಕಾದ್ರೂ ಸಕ್ಕರೆನ ಹಾಕೊಳ್ಬಹುದು. ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆ ಕರಗೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಒಮ್ಮೆ ಈ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಈ ಪಾಕ ಸಕ್ಕರೆ ನೀರು ಕುದಿ ಬಂದಾಗ ಈಗ ಇದಕ್ಕೆ ಒಂಚೂರು ಆಗುವಷ್ಟು ಆರೆಂಜ್ ಫುಡ್ ಕಲರ್ ಅನ್ನ ಸೇರಿಸ್ತಾ ಇದ್ದೇನೆ. ಆರೆಂಜ್ ಫುಡ್ ಕಲರ್ ಅನ್ನ ಸೇರಿಸಿ ಅನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಏಲಕ್ಕಿ ಪುಡಿನೂ ಸಹ ಸೇರಿಸ್ತೇನೆ. ನಂತರ ಇದು ಈ ರೀತಿ ಕುದಿ ಬಂದ ನಂತರ ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಅವಲಕ್ಕಿ ಮಿಶ್ರಣವನ್ನ ಸೇರಿಸ್ತಾ ಇದ್ದೇನೆ. ಈ ಅವಲಕ್ಕಿ ಮಿಶ್ರಣವನ್ನ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಅನ್ನ ಲೋ ಟು ಮೀಡಿಯಂ ಉರಿಲೇ ಇಟ್ಟು ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಅವಲಕ್ಕಿ ರವೆ ಅಥವಾ ಈ ಅವಲಕ್ಕಿ ಮಿಶ್ರಣ ಕುದೀತಾ ಗಟ್ಟಿ ಹದ ಬರ್ತಾ ಇದೆ. ಹಾಗಾಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಲೋ ಟು ಮೀಡಿಯಂ ಉರಿಲೇ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿ ಹದ ಬಂದ ನಂತರ ಈಗ ಇದಕ್ಕೆ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಳ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತೇನೆ. ಸ್ವಲ್ಪ ಈ ಮಿಶ್ರಣ ಗಟ್ಟಿಯಾಗಿದ್ದೇನೆ. ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ತುಪ್ಪನ ಸೇರಿಸ್ತಾ ಇದ್ದೇನೆ.
ತುಪ್ಪನ ಸೇರಿಸಿ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಇದನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತೇನೆ. ಈ ಸ್ವೀಟ್ ಮಿಶ್ರಣ ಸ್ವಲ್ಪ ಗಟ್ಟಿ ಹದ ಬಂದು ಬಾಣಲೆಗೆ ಅಂಟದೇನೆ ಸಪರೇಟ್ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇದನ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಾಣಲೆಗೆ ಅಂಟದೇನೆ ಸಪರೇಟ್ ಆಗ್ತಿದೆ ಅಂತ. ಈ ಹದಕ್ಕೆ ನಾವು ಈ ಸ್ವೀಟ್ ಅನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಈ ಸ್ವೀಟ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ನಾವು ಮೊದಲಿಗೆನೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತಹ ಗೋಡಂಬಿ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೇನೆ. ಈ ಗೋಡಂಬಿ ಬಾದಾಮಿನ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ವೀಟ್ ಅನ್ನ ಈ ಹದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. 1 ಕಪ್ ಅವಲಕ್ಕಿಗೆ 2.5 ಕಪ್ ಆಗುವಷ್ಟು ನೀರನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಈಗ ಸ್ವೀಟ್ ರೆಡಿ ಆಯ್ತು. ಗ್ಯಾಸ್ ಅನ್ನ ಆಫ್ ಮಾಡಿ ಈ ಸ್ವೀಟ್ ಅನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಸ್ವೀಟ್ ರೆಸಿಪಿ. ನಾವಿಲ್ಲಿ ಈ ಸ್ವೀಟ್ ಅನ್ನ ಅವಲಕ್ಕಿಯಿಂದ ಮಾಡಿರೋದ್ರಿಂದ ಹಬ್ಬ ಹರಿದಿನಗಳಲ್ಲೂ ಸಹ ಈ ಸ್ವೀಟ್ ಅನ್ನ ಉಪವಾಸಕ್ಕೆ ಇದ್ದಾಗ ಮಾಡ್ಕೊಳ್ಬಹುದು. ಅವಲಕ್ಕಿಯಿಂದ ಮಾಡಿರುವಂತಹ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.